ಈ ಕಾರ್ಯಕ್ರಮದ ಪ್ರಾಯೋಜಕರು ಪಾಲಿಸಿ ಬಜಾರ್. ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ಗಾಗಿ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನು ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ತುಂಬಾ ಜನ ವಾಹನ ಸವಾರರು ಟ್ರಾಫಿಕ್ ಪೊಲೀಸರಿಗೆ ಹೆದರ್ತಾರೆ. ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ರೂ ಕೂಡ ಟ್ರಾಫಿಕ್ ಪೊಲೀಸ್ ಕೈ ಮಾಡಿದ್ರೆ ಒಂಥರ ಭಯ ಪಡ್ಕೊಳ್ತಾರೆ. ಕೆಲವೊಮ್ಮೆ ಟ್ರಾಫಿಕ್ ಪೊಲೀಸರು ಚಲನ್ ಇಲ್ಲದೆ ಫೀ ತಗೊಳ್ಳೋದು, ಇಲ್ಲ ಅಂದ್ರೆ ಬಲವಂತವಾಗಿ ಗಾಡಿ ಕೀಯನ್ನ ತಗೊಳ್ಳೋದು ಎಲ್ಲರೂ ಅಲ್ಲ, ಕೆಲವರು ಮಾಡ್ತಾರೆ. ಅಂತ ಟೈಮಲ್ಲಿ ನಾಗರಿಕರು ತಮಗೆ ಇರೋ ಕೆಲ ಬೇಸಿಕ್ ರೈಟ್ಸ್ ಗೊತ್ತಿಲ್ಲದೆ ಸುಮ್ಮನಾಗ್ತಾರೆ. ಫ್ರೆಂಡ್ಸ್, ಟ್ರಾಫಿಕ್ ಪೊಲೀಸರು ಅಂದ್ರೆ ನಮ್ಮ ದೇಶದಲ್ಲಿ ಒಂದು ರೀತಿಯ ಭಯದ ವಸ್ತುಗಳಂತೆ ಅವ್ರನ್ನ ಬಿಂಬಿಸಲಾಗಿದೆ, ಆ ರೀತಿ ನೋಡ್ಲಾಗತ್ತೆ. ತುಂಬಾ ಸಲ ಅವರ ವರ್ತನೆ ಕೂಡ ಹಾಗೆ ಇರುತ್ತೆ. ಇನ್ನೂ ಕೆಲ ಸಲ ವಾಹನ ಸವಾರರ ವರ್ತನೆಯೇ ದುರ್ವರ್ತನೆಯಿಂದ ಕೂಡಿರುತ್ತೆ. ಇವರು ತಪ್ಪು ಮಾಡಿರ್ತಾರೆ, ಹೆಲ್ಮೆಟ್ ಹಾಕಿರೋದಿಲ್ಲ, ಡಾಕ್ಯುಮೆಂಟ್ಸ್ ಇರೋದಿಲ್ಲ, ಪೊಲೀಸರು ಅಡ್ಡ ಹಾಕಿದ್ರೆ ಅವ್ರಿಗೆ ಆಟಾಡಿಸಿ ಹಿಂಗಾಡ್ಸಿ ಹೋಗಿರ್ತಾರೆ. ಕಣ್ಣಾರೆ ನಾನು ಕೂಡ ಎಷ್ಟೋ ಸಲ ನೋಡಿದ್ದೇನೆ. ಇಲ್ಲಿ ಬರೀ ಟ್ರಾಫಿಕ್ ಪೊಲೀಸರನ್ನ ಬ್ಲೇಮ್ ಮಾಡಿದ್ರಾಗಲ್ಲ, ಪ್ರಯಾಣಿಕರನ್ನ ಮಾತ್ರ ಬ್ಲೇಮ್ ಮಾಡಿದ್ರಾಗಲ್ಲ, ಎರಡೂ ಕಡೆ ಹುಳುಕುಗಳಿವೆ. ಬನ್ನಿ ಹಾಗಾದ್ರೆ ಟ್ರಾಫಿಕ್ ಪೊಲೀಸರು ಅಡ್ಡ ಹಾಕಿದಾಗ ಏನ್ ಮಾಡಬೇಕು, ಟ್ರಾಫಿಕ್ ಪೊಲೀಸರಿಗೆ ಎಷ್ಟೆಲ್ಲ ಪವರ್ಸ್ ಇರುತ್ತೆ, ಟ್ರಾಫಿಕ್ ಪೊಲೀಸರು ಹಿಡಿದಾಗ ನಾವು ಏನ್ ಮಾಡಬೇಕು, ಜನರಿಗಿರೋ ರೈಟ್ಸ್ ಏನು, ಈ ಎಲ್ಲ ಅಂಶಗಳನ್ನ ಈ ವಿಶೇಷ ವರದಿಯಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಕಡೆ ತನಕ ನೋಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಈ ಬಗ್ಗೆ ಅವೇರ್ನೆಸ್ ಮೂಡಿಸೋದು ತುಂಬಾ ಇಂಪಾರ್ಟೆಂಟ್. ಸ್ನೇಹಿತರೆ, ಟ್ರಾಫಿಕ್ ಜಾಮ್ ಆಗದಂತೆ ನೋಡಿಕೊಳ್ಳೋದು, ಸುಸೂತ್ರವಾಗಿ ಟ್ರಾಫಿಕ್ ನಡೆಯೋ ರೀತಿ ನೋಡಿಕೊಳ್ಳೋದು, ಹಾಗೆ ವಾಹನ ಸವಾರರು ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡದಂತೆ ತಡೆಯೋದು ಮುಖ್ಯವಾದ ಏರಿಯಾ ಆಫ್ ಫಂಕ್ಷನ್ ಅಥವಾ ಕೆಲಸದ ವ್ಯಾಪ್ತಿಯಾಗಿರುತ್ತೆ ಟ್ರಾಫಿಕ್ ಪೊಲೀಸರದು. ಈ ಕೆಲಸಗಳನ್ನ ಮಾಡೋಕೆ, ಸರಿಯಾಗಿ ನಿಭಾಯಿಸೋಕೆ ನಿಮ್ಮನ್ನ ಬೇಕಾದಾಗ ತಡೆದು ನಿಲ್ಲಿಸಿ ಡಾಕ್ಯುಮೆಂಟ್ಸ್ ಅನ್ನ ಚೆಕ್ ಮಾಡೋ ಅಧಿಕಾರ ಅವ್ರಿಗಿರುತ್ತೆ. ಹಾಗೆ ಡಾಕ್ಯುಮೆಂಟ್ ಸರಿ ಇರದೆ ಹೋದ್ರೆ ದಂಡ ಹಾಕುವ ಅಧಿಕಾರ ಕೂಡ ಅವರಿಗಿರುತ್ತೆ. ಆದ್ರೆ ಕೆಲ ಪೊಲೀಸರು ಸವಾರರಿಗೆ ಮೋಸ ಮಾಡುವ ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಸವಾರರು ಕೂಡ ಪೊಲೀಸರಿಗೆ ಚಳ್ಳೆಹಣ್ಣು ತೀರಿಸುವ ಕೆಲಸವನ್ನ ಕೂಡ ಮಾಡ್ತಿರ್ತಾರೆ. ಹೀಗಾಗಿ ವಾಹನ ಸವಾರರು ರೂಲ್ಸ್ ಅನ್ನ ಫಾಲೋ ಮಾಡೋದು ತುಂಬಾ ಮುಖ್ಯ. ಫಸ್ಟ್ ಅದು ಸರಿ ಆಗಬೇಕು. ಸೇಮ್ ಟೈಮ್ ಕೆಲವೊಂದಷ್ಟು ಭ್ರಷ್ಟ ಪೊಲೀಸರು ಮಾಡೋ ವಂಚನೆಯಿಂದ ಬಚಾವ್ ಮಾಡಿಕೊಳ್ಳೋಕು ಕೂಡ ನಮ್ಮ ರೈಟ್ಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಅದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಗಾಡಿಯನ್ನ ಸ್ಟಾಪ್ ಮಾಡಿದಾಗ ನಿಮಗೇನಾದ್ರೂ ಡೌಟ್ ಬಂದ್ರೆ, ಕೆಲವರು ಪೊಲೀಸರ ವೇಷದಲ್ಲಿ ಕಳ್ಳರು ಕೂಡ ಬಂದಿರ್ತಾರೆ. ಕೆಲವೊಂದು ಸಲ ಅಪರೂಪಕ್ಕೆ ಹಂಗೆಲ್ಲ ಯೂನಿಫಾರ್ಮ್ ಎಲ್ಲ ಹಾಕೊಂಡು ಬಂದು ರೋಡಲ್ಲಿ ನಿಲ್ಲಿಸುವಷ್ಟು ಕಳ್ಳರು ಅಷ್ಟು ಧೈರ್ಯ ತೋರಿಸಲ್ಲ. ಬಟ್ ರೇರ್ ಕೇಸಲ್ಲಿ ಆದ್ರೂ ಆಗಬಹುದು. ಯೂನಿಫಾರ್ಮೂ ಇಲ್ಲ, ಅಡ್ಡ ಹಾಕ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಐಡಿ ಕಾರ್ಡ್ ತೋರಿಸಿ ಅಂತ ಕೇಳುವ ಹಕ್ಕು ನಿಮಗಿದೆ. ಒಂದು ವೇಳೆ ಅವರೇನಾದ್ರೂ ಐಡಿ ಕಾರ್ಡ್ ತೋರಿಸಲಿಲ್ಲ ಅಂದ್ರೆ ನೀವು ಕೂಡ ನಿಮ್ಮ ಡಾಕ್ಯುಮೆಂಟ್ ತೋರಿಸೋಕೆ ನಿರಾಕರಿಸಬಹುದು. ಅಲ್ಲದೆ ಟ್ರಾಫಿಕ್ ಪೊಲೀಸರು ಡ್ಯೂಟಿ ಟೈಮ್ ಅಲ್ಲಿ ಯೂನಿಫಾರ್ಮ್ ಅನ್ನ ಧರಿಸಿರಲೇಬೇಕು. ಸಿವಿಲ್ ಡ್ರೆಸ್ ನಲ್ಲಿರೋ ಅಧಿಕಾರಿಗಳು ದಂಡ ಹಾಕೋ ಹಾಗಿಲ್ಲ. ಒಂದು ವೇಳೆ ಆ ರೀತಿ ಹಾಕೋಕೆ ಬಂದ್ರೆ, ಇಲ್ಲ ನೀವು ಯೂನಿಫಾರ್ಮ್ ನಲ್ಲಿ ಇಲ್ಲ ಅಂತ ಹೇಳ್ಬೋದು, ನಯ ವಿನಯದಿಂದನೇ ಹೇಳ್ಬೋದು, ಐಡಿ ಕಾರ್ಡ್ ತೋರಿಸಿ ಅಂತ ಕೂಡ ಕೇಳಬಹುದು. ಟ್ರಾಫಿಕ್ ಪೊಲೀಸರು ಪ್ರಯಾಣಿಕರನ್ನ ಸ್ಟಾಪ್ ಮಾಡಿದಾಗ ಅವ್ರ ಜೊತೆ ಕಾಮ್ ಆಗಿ ಬಿಹೇವ್ ಮಾಡಬೇಕು. ಅವರು ಕೇಳಿದ ಡಾಕ್ಯುಮೆಂಟ್ ಗಳನ್ನ ಶಿಸ್ತಲ್ಲಿ ತೋರಿಸಬೇಕು. ಅಲ್ಲೆಲ್ಲ ಉಲ್ಟಾ ಹೊಡೆಯೋದು, ದುರಹಂಕಾರ ತೋರಿಸೋದೆಲ್ಲ ಮಾಡಬಾರದು. ಒಂದು ವೇಳೆ ನಿಮ್ಮ ಬಳಿ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಫೈನ್ ಹಾಕ್ತಾರೆ. ಇಲ್ಲಿ ತಿಳಿದುಕೊಳ್ಳಬೇಕಾದ ವಿಚಾರ ಅಂದ್ರೆ, ದಂಡ ಹಾಕೋಕೆ ಪೊಲೀಸರ ಬಳಿ ಟ್ರಾಫಿಕ್ ಚಲನ್ ಬುಕ್ ಅಥವಾ ಈ ಟ್ರಾಫಿಕ್ ಚಲನ್ ಮಷೀನ್ ಇರಲೇಬೇಕು. ನೀವು ಕಟ್ಟುವ ದಂಡಕ್ಕೆ ಚಲನ್ ಪಡೆಯುವುದು ನಿಮ್ಮ ರೈಟ್, ಹಕ್ಕು. ಇಲ್ಲ ಅಂದ್ರೆ ಅದು ಪೊಲೀಸರ ಜೇಬಿಗೆ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಂದು ವೇಳೆ ಅವರು ರೆಸಿಪ್ಟ್ ಕೊಡ್ಲಿಲ್ಲ ಅಂದ್ರೆ ನೀವು ಅದರ ಬಗ್ಗೆ ಕಂಪ್ಲೇಂಟ್ ಮಾಡಬಹುದು ಅಥವಾ ದಂಡ ಕಟ್ಟೋಕೆ ನಿರಾಕರಿಸಬಹುದು, ಚಲನ್ ಕೊಡಲ್ಲ ಅಂತ ಹೇಳಿದಾಗ. ಏನು, ಟ್ರಾಫಿಕ್ ಪೊಲೀಸರು ನಿಮ್ಮ ಹತ್ರ ಡಾಕ್ಯುಮೆಂಟ್ ಕೇಳಿದಾಗ ನೀವು ತೋರಿಸಲೇಬೇಕು ಅಂತ ಹೇಳಿದ್ವಲ್ಲ, ಆದರೆ ಮೋಟಾರ್ ವೆಹಿಕಲ್ ಕಾಯ್ದೆಯ ಸೆಕ್ಷನ್ 130 ಪ್ರಕಾರ ಡಾಕ್ಯುಮೆಂಟ್ ಗಳನ್ನ ಪೊಲೀಸರಿಗೆ ಹ್ಯಾಂಡ್ ಓವರ್ ಅಥವಾ ಅವ್ರ ಕೈಗೆ ಕೊಡೋ ಅಗತ್ಯ ಏನಿಲ್ಲ. ಅಲ್ಲದೆ ಡಾಕ್ಯುಮೆಂಟ್ಗಳ ಹಾರ್ಡ್ ಕಾಪಿ ಇಲ್ಲ ಅಂದ್ರೆ ಸಾಫ್ಟ್ ಕಾಪಿಯನ್ನ ಕೂಡ ತೋರಿಸೋಕೆ ಅವಕಾಶ ಇದೆ. ಇನ್ನು ಭಾರತೀಯ ಮೋಟಾರ್ ವೆಹಿಕಲ್ ಆಕ್ಟ್ ಪ್ರಕಾರ ನಿಮ್ಮ ಗಾಡಿಯನ್ನ ಪೊಲೀಸ್ ಕಾನ್ಸ್ಟೇಬಲ್ ಸ್ಟಾಪ್ ಮಾಡಿದ್ರೆ ಅವರಿಗೆ ದಂಡ ಹಾಕೋ ಹಕ್ಕಿಲ್ಲ. ಅದೇ ಹೆಡ್ ಕಾನ್ಸ್ಟೇಬಲ್ ಸ್ಟಾಪ್ ಮಾಡಿದ್ರೆ, ನೀವು ನಿಯಮ ಉಲ್ಲಂಘನೆ ಮಾಡಿದ್ರೆ ಅವರಿಗೆ ₹100ವರೆಗೆ ದಂಡ ಹಾಕೋಕೆ ಅವಕಾಶ ಇರುತ್ತೆ. ಅದಕ್ಕಿಂತ ಹೆಚ್ಚಿಗೆ ದಂಡ ಹಾಕುವ ರೈಟ್ಸ್ ಕಾನ್ಸ್ಟೇಬಲ್ಗೆ ಇರಲ್ಲ. ಅದೇ ಎಎಸ್ಐ ಅಥವಾ ಸಬ್ ಇನ್ಸ್ಪೆಕ್ಟರ್ ಇದ್ದರೆ ಮಾತ್ರ ₹100ಗಿಂತ ಹೆಚ್ಚಿನ ದಂಡವನ್ನ ಹಾಕಬಹುದು. ಹಾಗೆ ಕಾನ್ಸ್ಟೇಬಲ್ಗಳು ಕೇವಲ ಡಿಎಲ್ ಅನ್ನ ಮಾತ್ರ ಕೇಳಬಹುದು. ಡಾಕ್ಯುಮೆಂಟ್ ಗಳನ್ನ ಎಎಸ್ಐ ಅಥವಾ ಎಸ್ಐ ಅವರು ಮಾತ್ರ ಕೇಳೋಕೆ ಅವಕಾಶ ಇದೆ. ಟ್ರಾಫಿಕ್ ಪೊಲೀಸರನ್ನ ಅವಾಯ್ಡ್ ಮಾಡಕ್ ಹೋಗಬಾರದು. ಎಷ್ಟು ಸಲ ನೋಡ್ತೀವಿ, ಅವರಿಗೆ ಆಟ ಆಡಿಸ್ತಾ ಇರ್ತಾರೆ ಟ್ರಾಫಿಕ್ ಪೊಲೀಸರಿಗೆ. ಅವರು ಕೂಡ ಪಾಪ ದಿನ ಬೆಳಗಾದ್ರೆ ಧೂಳಲ್ಲಿ ನಿಂತ್ಕೊಂಡು, ರೋಡಲ್ಲಿ ನಿಂತ್ಕೊಂಡು ಟ್ರಾಫಿಕ್ ಸರಾಗವಾಗ ಆಗಬೇಕು ಅಂತ ಕೆಲಸ ಮಾಡ್ತಾ ಇರ್ತಾರೆ. ನಿಯತ್ತಿಂದ ತುಂಬಾ ಜನ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಬರೋ ಸಂಬಳ ಕೂಡ ಬಹಳ ದೊಡ್ಡ ಸಂಬಳ ಇರೋದಿಲ್ಲ. ಆ ಧೂಳಲ್ಲಿ, ಹೊಗೆಯಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಆ ಟೈಮ್ನಲ್ಲಿ ಅವರಿಗೆ ಆಟ ಆಡಿಸಲಾಗುತ್ತೆ.
ಒಂದ್ಸಲಿ ಹೀಗೋಗಿ ಅವ್ರ ಮೈ ಮೇಲೆ ಹಚ್ಚದಂಗ್ ಮಾಡಿ ಹೆದರಿಸಿ ಅವ್ರನ್ನ ಕಂಗಾಲ್ ಮಾಡಿ ತಪ್ಸ್ಕೊಂಡು ಹೋಗ್ತಾರೆ. ತುಂಬಾ ಸಲಿ ನಮ್ಮ ಕಣ್ಣಾರೆ ನಾನಂತೂ ಬೆಂಗಳೂರಲ್ಲಿ ಹಲವು ಸಲ ನೋಡಿದ್ದೇನೆ. ಹಾಗಾಗಿ ಆ ರೀತಿ ದುರ್ವರ್ತನೆ ತೋರಕ್ ಹೋಗಬಾರದು. ಹಾಗೆ ಅವರೊಂದಿಗೆ ಅಡ್ಡ ಹಾಕಿ ನಿಲ್ಲಿಸಿದ್ರು ಕೂಡ ಜಗಳಕ್ಕೆ ಹೋಗಬಾರದು. ಯಾಕೆ ಅಂತ ಹೇಳಿದ್ರೆ ತೀರಾ ಕಿರಿಕಿರಿ ಮಾಡಿದ್ರೆ ನೀವು ಅದು ಸರ್ಕಾರಿ ಸೇವೆಯಲ್ಲಿರೋ ಅಧಿಕಾರಿಯ ಕರ್ತವ್ಯಕ್ಕೆ ಭಂಗ ತಂದ ಆರೋಪವನ್ನ ಫೇಸ್ ಮಾಡಬೇಕಾಗತ್ತೆ. ಜೊತೆಗೆ ಅವ್ರಿಗೆ ಏನ್ ಪವರ್ಸ್ ಇರುತ್ತಂದ್ರೆ ವಾರೆಂಟ್ ಇಲ್ಲದೆ ನಿಮ್ಮನ್ನ ಅರೆಸ್ಟ್ ಕೂಡ ಮಾಡಬಹುದು. ಒಂದು ವೇಳೆ ಅರೆಸ್ಟ್ ಆದರೂ ಕೂಡ 24 ಗಂಟೆ ಒಳಗೆ ನಿಮ್ಮನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ವಿಚಾರಣೆಗೆ ಹಾಜರುಪಡಿಸಬೇಕು. ಆ ಕಡ್ಡಾಯ ನಿಯಮ ಕೂಡ ಅವರಿಗಿದೆ. ಇಲ್ಲ ಅಂದ್ರೆ ಅವರ ವಿರುದ್ಧ ನೀವು ಕೂಡ ಹೈಯರ್ ಆಫೀಸರ್ಗಳಿಗೆ ದೂರನ್ನ ಕೊಡಬಹುದು. ಏನೋ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಕೂಡ ಸುಮ್ನೆ ವಶಪಡಿಸಿಕೊಳ್ಳೋ ಹಕ್ಕು ಟ್ರಾಫಿಕ್ ಪೊಲೀಸರಿಗೆ ಇರಲ್ಲ. ಡ್ರಿಂಕ್ ಅಂಡ್ ಡ್ರೈವ್ ಹಾಗೂ ಫೋನ್ ನಲ್ಲಿ ಮಾತಾಡ್ತಾ ಡ್ರೈವ್ ಮಾಡ್ತಾ ಇದ್ರೆ, ಬೈಕ್ ನಲ್ಲಿ ಇಬ್ಬರಿಗಿಂತ ಅಧಿಕ ಜನ ಇದ್ರೆ, ವೇಗದ ಮಿತಿಯನ್ನ ಮೀರಿ ಡ್ರೈವ್ ಮಾಡ್ತಾ ಇದ್ರೆ ಮಾತ್ರ ಡಿಎಲ್ ಅನ್ನ ಸೀಸ್ ಮಾಡೋಕೆ ಪವರ್ಸ್ ಇರುತ್ತೆ. ಮಾಡಿದ ಬಳಿಕ ವ್ಯಾಲಿಡ್ ರೆಸಿಪ್ಟ್ ಅನ್ನ ಕೊಡಬೇಕು. ಏನು ತಪ್ಪಿಲ್ಲದೆ ಡಿಎಲ್ ಅನ್ನ ಸೀಸ್ ಮಾಡಿದ್ರೆ ಇವರ ವಿರುದ್ಧ ಪೊಲೀಸ್ ಸ್ಟೇಷನ್ ನಲ್ಲಿ ದೂರನ್ನ ಕೊಡಬಹುದು. ಇನ್ನು ಟ್ರಾಫಿಕ್ ರೂಲ್ ಉಲ್ಲಂಘನೆ ಆದ ಟೈಮ್ ನಲ್ಲಿ ಕಾರನ್ನ ಟೋಯಿಂಗ್ ವೆಹಿಕಲ್ ಮೂಲಕ ತಗೊಂಡು ಹೋಗಬೇಕು ಅಂದ್ರೆ ನೀವು ಕಾರ್ನಿಂದ ಹೊರಗಿದ್ದಾಗ ಮಾತ್ರ ಸಾಧ್ಯ. ಕಾರ್ನಲ್ಲಿ ನೀವಿದ್ದಾಗಲೇ ಟೋ ಮಾಡಿದ್ರೆ ಅದು ಕಾನೂನು ಪ್ರಕಾರ ಅವ್ರ ತಪ್ಪಾಗುತ್ತೆ. ಆಗ ಅದರ ವಿರುದ್ಧ ನೀವು ಕೂಡ ಕಂಪ್ಲೇಂಟ್ ಕೊಡಬಹುದು. ಏನೋ ಕೆಲ ಪೊಲೀಸರು ಗಾಡಿಯನ್ನ ಸ್ಟಾಪ್ ಮಾಡ್ತಿದ್ದ ಹಾಗೆ ಬೈಕ್ ಅಥವಾ ಕಾರ್ನ ಕೀಯನ್ನ ತಗೋತಾರೆ. ಅದು ಹರಾಸ್ಮೆಂಟ್ ಆಗುತ್ತೆ. ಜೊತೆಗೆ ಚಲನ್ ಇಲ್ಲದೆ ದಂಡದ ಹಣ ಕಟ್ಟುವಂತೆ ಫೋರ್ಸ್ ಮಾಡೋದು ಕೂಡ ಹರಾಸ್ಮೆಂಟ್. ಈ ಕ್ರಮಗಳ ವಿರುದ್ಧ ಕೂಡ ನೀವು ಕಂಪ್ಲೇಂಟ್ ಕೊಡೋಕೆ ಅವಕಾಶ ಇದೆ. ಇನ್ನು ಯಾವುದೇ ಡಾಕ್ಯುಮೆಂಟ್ ವಶಪಡಿಸಿಕೊಂಡಾಗ ಪೊಲೀಸರು ನಿಮಗೆ ಕೊಡೋ ಚಲನ್ ನಲ್ಲಿ ಅಪರಾಧ ಅಥವಾ ಸವಾರರ ಡೀಟೇಲ್ಸ್, ಅಧಿಕಾರಿಯ ಡೀಟೇಲ್ ಹಾಗೂ ಅಪರಾಧದ ಬಗ್ಗೆ ವಿಚಾರಣೆ ನಡೆಯುವ ಕೋರ್ಟ್ ಡೀಟೇಲ್ ಜೊತೆಗೆ ಯಾವ ಡಾಕ್ಯುಮೆಂಟ್ ಸೀಸ್ ಮಾಡಲಾಗಿದೆ ಅನ್ನೋ ಪ್ರತಿಯೊಂದು ಡೀಟೇಲ್ ಇರಬೇಕು. ಇದರ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು. ಅಲ್ಲೇ ಕುತ್ತಿಗೆಯ ಭಾಗಕ್ಕಿಂತ ಮೇಲೆ ಅಂದ್ರೆ ಕಿವಿ, ತಲೆಗೆ ಸಂಬಂಧಪಟ್ಟ ಸರ್ಜರಿ ಅಥವಾ ಗಾಯಗಳಾಗಿದ್ದಾಗ ಹಾಗೂ ಸಿಖ್ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಟರ್ಬನ್ ಧರಿಸ್ತಾ ಇದ್ರೆ ಆಗ ಹೆಲ್ಮೆಟ್ ಕಂಪಲ್ಸರಿ ಅಲ್ಲ. ಈ ವಿಚಾರವನ್ನ ತಿಳಿದಿರೋದು ತುಂಬಾ ಮುಖ್ಯ. ತುಂಬಾ ಜನಕ್ಕೆ ಮೂಗಲ್ಲೇನೋ ಗಾಯ ಆಗಿರುತ್ತೆ ಅಥವಾ ಕಿವಿಲೇನೋ ಗಾಯ ಆಗಿರುತ್ತೆ, ತಲೆಗೇನೋ ಗಾಯ ಆಗಿರುತ್ತೆ, ಹೆಲ್ಮೆಟ್ ಹಾಕೊಂಡು ಹೋಗಕ್ಕೆ ಆಗ್ತಾ ಇರಲ್ಲ. ಅಂತ ಸಂದರ್ಭದಲ್ಲಿ ಯಾರಾದ್ರೂ ಅಡ್ಡ ಹಾಕಿದ್ರೆ ನೀವು ಆ ಗಾಯವನ್ನ ತೋರಿಸಿ, ನೋಡಿ ಈ ತರ ಸಮಸ್ಯೆ ಇದೆ, ನನಗೆ ರೈಟ್ಸ್ ಇದೆ ಹಾಕೊಂಡೇ ಹೋಗೋಕೆ ಅಂತ ನೀವು ಹೇಳ್ಬೋದು. ಆದ್ರೆ ನೀವು ಕೇರ್ಫುಲ್ ಆಗಿರ್ಬೇಕು ಅಷ್ಟೇ. ಸಣ್ಣದೇನೋ ಒಂದು ಗಾಯ ಆಗಿದೆ ಅಂತ ಹೇಳಿ ಬಿರ್ರಿ ವೀಲಿಂಗ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಒಳ ಹಾಕ್ತಾರೆ ಪೊಲೀಸರು. ಆ ರೀತಿ ಎಲ್ಲ ಮಾಡಕ್ ಹೋಗಬೇಡಿ. ಕೆಲವರು ಸುಮ್ಮನೆ ಇದನ್ನೇ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಚಾನ್ಸಸ್ ಇರುತ್ತೆ. ಸಣ್ಣದೊಂದು ಕಜ್ಜಿದೆ ನೋಡಿ ಅಂತ ಹಿಂಗೆ ತೋರಿಸಿದ್ರೆ ಅದೆಲ್ಲ ಮಾಡೋಕ್ಕಾಗೋದಿಲ್ಲ. ಸೀರಿಯಸ್ ಆದ ಇಂಜುರೀಸ್ ಆಗಿದ್ದಾಗ, ಹೆಲ್ಮೆಟ್ ಧರಿಸಲಿಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಇದ್ದಾಗ ಅಥವಾ ಸಿಖ್ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿ ಟರ್ಬನ್ ಧರಿಸಿದ್ರೆ ಅಂತ ಸಂದರ್ಭಗಳಲ್ಲಿ ಮಾತ್ರ ಅವಕಾಶ ಇರುತ್ತೆ. ಏನು ಸ್ನೇಹಿತರೆ, ಪಾರ್ಕಿಂಗ್, ನೋ ಪಾರ್ಕಿಂಗ್ ಜಾಗದಲ್ಲಿ ಗಾಡಿಯನ್ನ ಹಾಕಿದ್ರೆ ಅವಾಗಲೂ ಕೂಡ ದೊಡ್ಡ ಸೀನ್ ಕ್ರಿಯೇಟ್ ಆಗುತ್ತೆ. ಅದು ಕೂಡ ಒಂದಷ್ಟು ವಿಚಾರಗಳು ನಿಮ್ಮ ಗಮನದಲ್ಲಿ ಇರಲಿ. ಇನ್ನೊಬ್ಬರಿಗೆ ಅಡಚಣೆ ಮಾಡದಂತೆ ನೋಡ್ಕೊಂಡು ಗಾಡಿ ಹಾಕೋದು ನಿಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ. ನೋ ಪಾರ್ಕಿಂಗ್ ಜಾಗದಲ್ಲಿ ಗಾಡಿಯನ್ನ ಹಾಕಿದ್ರೆ ನಿಮ್ ತಪ್ಪು ಕೂಡ ಇರುತ್ತೆ. ಆದ್ರೂ ಕೂಡ ಒಂದಷ್ಟು ವಿಚಾರಗಳು ನಿಮ್ಮ ಗಮನದಲ್ಲಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಒಂದು ASI ಸಮವಸ್ತ್ರದಲ್ಲಿ ಟೋಯಿಂಗ್ ವಾಹನದಲ್ಲಿ ಇರಬೇಕು. ಟೋಯಿಂಗ್ ಮಾಡಬೇಕು ಅಂದ್ರೆ ಎಲ್ಲರೂ ಮಾಡಂಗಿಲ್ಲ. ಯಾರ್ಯಾರೋ ಬಂದು ಗುತ್ತಿಗೆದಾರಲ್ಲ ಟೋಯಿಂಗ್ ಮಾಡಂಗಿಲ್ಲ, ಅವ್ರಾಗೇನೆ. ಜೊತೆಗೆ ಹಾರ್ನ್ ಮೂಲಕ ಮೊದಲು ಜನರಿಗೆ ಎಚ್ಚರಿಕೆಯನ್ನು ಕೊಡಬೇಕು. ಗಾಡಿ ನೋ ಪಾರ್ಕಿಂಗ್ ನಲ್ಲಿ ಇದೆಯಾ ನೋಡಬೇಕು. ಗಾಡಿ ಓನರ್ ಇದ್ರೆ ಅಲ್ಲೇ ಫೈನ್ ಹಾಕಬೇಕು, ಎತ್ಕೊಂಡು ಹೋಗಂಗಿಲ್ಲ. ಇಲ್ಲಾಂದ್ರೆ 3 ಸಲ ಕೂಗಬೇಕು. ಆಗ್ಲೂ ಓನರ್ ಬರ್ಲಿಲ್ಲ ಅಂದ್ರೆ ಮಾತ್ರ ಟೋ ಮಾಡಬೇಕು. ಒಂದು ವೇಳೆ ಟೋ ಮಾಡುವಾಗ ಓನರ್ ಬಂದ್ರೆ ಟೋ ಮಾಡೋದನ್ನ ನಿಲ್ಲಿಸಿ ಅಲ್ಲೇ ಆತನಿಗೆ ಫೈನ್ ಹಾಕಬೇಕು. ಇದೆಲ್ಲ ನಡೆಯುವಾಗ ಟೋಯಿಂಗ್ ವಾಹನದ ಹಿಂದೆ ಮತ್ತು ಮುಂದೆ 2 ಕ್ಯಾಮೆರಾ ಮೂಲಕ ವಿಡಿಯೋ ಚಿತ್ರೀಕರಣ ಆಗ್ತಾ ಇರಬೇಕು. ಟೋಯಿಂಗ್ ಮಾಡಿದ ವಾಹನಗಳನ್ನು ನಿಲ್ಲಿಸೋ ಜಾಗದಲ್ಲಿ ಸಂಚಾರಿ ಸಿಬ್ಬಂದಿ ಇರಲೇಬೇಕು. ಸಂಚಾರ ಪೊಲೀಸ್ ಇಲಾಖೆಗೆ ಲೈವ್ ಮಾಹಿತಿಯನ್ನು ಕೊಡಬೇಕು ಟೋಯಿಂಗ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಏನು ಸ್ನೇಹಿತರೆ, ಎಲ್ಲ ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಫೈನ್ ಹಾಕೋಕೆಲ್ಲ ಬರ್ತಾರಲ್ಲ, ಅವರ ಬಳಿ ಪ್ರತಿ ಬಾರಿ ಕೂಡ ಬಾಡಿ ಕ್ಯಾಮ್ ಇರಲೇಬೇಕು. ಅಂದ್ರೆ ಅವರ ದೇಹದಲ್ಲಿ ಕ್ಯಾಮ್ರಾ ಅಳವಡಿಸಿಕೊಂಡಿರಲೇಬೇಕು ಅಂತ ರೂಲ್ಸ್ ಅನ್ನ ಮಾಡಲಾಗಿದೆ. ಅದನ್ನ ಕಡ್ಡಾಯ ಮಾಡಲಾಗಿದೆ. ಇದು ಪೊಲೀಸ್ ಇಲಾಖೆಯಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ತರೋಕೆ, ಸಂಚಾರಿ ಪೊಲೀಸರ ನಡವಳಿಕೆಯಲ್ಲಿ ಪಾರದರ್ಶಕತೆ ತರೋಕೆ ಇದನ್ನ ಜಾರಿ ಮಾಡಲಾಗಿದೆ. ಸೊ ಪೊಲೀಸರು ಏನೇ ತಪ್ಪು ಮಾಡಿದ್ರೂ ಕೂಡ ಅದು ರೆಕಾರ್ಡ್ ಆಗ್ತಿರಬೇಕು. ಆ ರೀತಿ ಕ್ರಮವನ್ನ ಕೂಡ ಈಗ ಕೈಗೊಳ್ಳಲಾಗಿದೆ. ಈಗ ಸ್ವಲ್ಪ ಕ್ವಿಕ್ ಆಗಿ ನಾವು ಸವಾರರಿಗೆ ಏನೆಲ್ಲ ಜವಾಬ್ದಾರಿಗಳಿರುತ್ತೆ, ಅವರು ಎಷ್ಟು ಜವಾಬ್ದಾರಿಯಿಂದ ಬಿಹೇವ್ ಮಾಡಬೇಕು, ವಾಹನ ಸವಾರರು, ಅದನ್ನ ಕೂಡ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಟ್ರಾಫಿಕ್ ಪೊಲೀಸರನ್ನ ಗೌರವಿಸಿ. ಅವರೇನಾದ್ರೂ ವಾಹನಗಳನ್ನ ಸ್ಟಾಪ್ ಮಾಡಿದ್ರೆ ಅವರೊಂದಿಗೆ ಸಹಕರಿಸಿ. ಆಗ್ಲೇ ಹೇಳಿದ ಹಾಗೆ ಅಗತ್ಯವಿರೋ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ತೋರಿಸಿ. ಇದರಿಂದ ಅನಗತ್ಯ ದಂಡ, ಜಗಳ ಕಮ್ಮಿ ಆಗುತ್ತೆ. ಡ್ರೈವಿಂಗ್ ಲೈಸೆನ್ಸ್, RC ಬುಕ್, ಪೊಲ್ಯೂಷನ್ ಸರ್ಟಿಫಿಕೇಟ್ ಹಾಗೂ ಇನ್ಶೂರೆನ್ಸ್ ಕಾಪಿ ಕಡ್ಡಾಯ. ಅಲ್ಲೇ ಟ್ರಾಫಿಕ್ ರೂಲ್ ಗಳನ್ನ ಫಾಲೋ ಮಾಡಿ. ಪ್ರಮುಖವಾಗಿ ನಿಮ್ಮ ಬಳಿ ಡಾಕ್ಯುಮೆಂಟ್ ಇಲ್ಲದೆ ಇದ್ರೆ ಅಥವಾ ಯಾವುದೇ ನಿಯಮ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಸರಿಯಾದ ಫೈನ್ ಕಟ್ಟಿ. ಅದರ ಬದಲಾಗಿ ಪೊಲೀಸರಿಗೆ ಲಂಚದ ರುಚಿಯನ್ನ ತೋರಿಸಬೇಡಿ.
ಕೆಲ ಪೊಲೀಸರು ಲಂಚ ತಗೊಳ್ಬಹುದು, ಆದ್ರೆ ಕೆಲ ಪೊಲೀಸರು ರೊಚ್ಚಿಗೆದ್ರೆ ಲಂಚ ಕೊಡಕ್ ಬಂದ ಅಂತ ನಿಮ್ಮನ್ನ ಕೇಸ್ ಹಾಕಿ ಒಳಗೆ ಹಾಕಿಸ್ಲಿಕ್ಕೂ ಕೂಡ ಅವಕಾಶ ಇರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡಾಗ ಅಥವಾ ಪೊಲೀಸರು ಅಡ್ಡಗಟ್ಟಿದಾಗ ನಿಮಗೆ ಗೊತ್ತಿರಬೇಕಾದ ಅಂಶಗಳೇನು ಅನ್ನೋದನ್ನ ನಿಮ್ಮ ಗಮನಕ್ಕೆ ತರೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಾಲಿಸಿ ಬಜಾರ್. ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ಗಾಗಿ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನು ಚೆಕ್ ಮಾಡಿ.